ಮಾನವನ ಜನ್ಮ ಭೂಮಿಯ ಮೇಲೆ ಹೇಗಾಯ್ತು ಗೊತ್ತಾ? ಇದನ್ನ ತಿಳಿದುಕೊಳ್ಳೋದಕ್ಕೆ 6,50,00,000 ವರ್ಷಗಳ ಹಿಂದೆ ಹೋಗಬೇಕಾಗುತ್ತೆ. ಈ ಸಮಯದಲ್ಲಿ ಭೂಮಿಯ ಮೇಲೆ ಡೈನೋಸರ್ಸ್ ಗಳ ಅಸ್ತಿತ್ವವಿತ್ತು. ಆದರೆ ಒಂದು ದಿನ ಅಚಾನಕ್ ಆಗಿ ದೈತ್ಯ ಗಾತ್ರದ ಧೂಮಕೇತು ಭೂಮಿಗೆ ಬಂದು ಅಪ್ಪಳಿಸುತ್ತೆ. ಇದರ ಪ್ರಭಾವ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ ಇಡೀ ಭೂಮಿ ಧೂಳಿನಿಂದ ಆವರಿಸಿಕೊಳ್ಳುತ್ತೆ. ಇದರಿಂದ ಸೂರ್ಯನ ಕಿರಣ ಭೂಮಿಗೆ ಸ್ಪರ್ಶಿಸೋದಿಲ್ಲ. ಇದ್ದ ಮರಗಿಡಗಳು ಕೂಡ ಹೊತ್ತಿ ಉರಿಯುತ್ತೆ. ಡೈನೋಸರ್ಸ್ ಗಳಿಗೆ ಏನಾಗ್ತಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಕ್ಷಣ ಮಾತ್ರದಲ್ಲೇ ಭೂಮಿಯ ಮೇಲಿನ ಜೀವ ಸಂಕುಲ ನಾಶವಾಗಿ ಹೋಗುತ್ತೆ. ಆದರೆ ಆ ಸಮಯದಲ್ಲಿ ಒಂದು ಜೀವಿ ಮಾತ್ರ ಬದುಕುಳಿಯುತ್ತೆ. ಇಲಿಯ ರೀತಿ ಕಾಣುವ ಈ ಜೀವಿಯೇ ನಮ್ಮ ಪೂರ್ವಜರು ಅಂತ ಹೇಳ್ತಾರೆ. ಈ ಜೀವಿ ಭೂಮಿಯ ಒಳಗೆ ವಾಸಿಸುತ್ತಿದ್ದರಿಂದ ಬದುಕುಳಿಯುತ್ತೆ. ನಂತರ ವರ್ಷಗಳು ಕಳೆದಂತೆ ಭೂಮಿಯ ವಾತಾವರಣ ತಣ್ಣಗಾಗಿ ಈ ಜೀವಿಯು ಕೂಡ ವಿಕಸನಗೊಂಡು ಭೂಮಿಯ ಮೇಲೆ ವಾಸ ಮಾಡೋದಕ್ಕೆ ಶುರು ಮಾಡುತ್ತೆ. ನಂತರ ನಡೆದಾಡುವುದನ್ನು ಕೂಡ ಕಲಿತು ಬೇಟೆಯಾಡಲು ಆಯುಧಗಳನ್ನ ಪ್ರಯೋಗಿಸುವುದನ್ನು ಕೂಡ ಕಲಿಯುತ್ತಾರೆ. ನಂತರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಮಾತನಾಡುವುದನ್ನು ಕೂಡ